ಈಗಾಗಲೇ ಈ ಕ್ಷೇತ್ರದ ಶಾಸಕರಾದಂಥ ರವಿಕುಮಾರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದ್ದಾರೆ. ಈ ಒಂದು ದೇಶದ ಉದ್ದಗಲಕ್ಕೂ 554 ರೈಲ್ವೆ ನಿಲ್ದಾಣಗಳನ್ನ ನವೀಕರಣ ಮಾಡ್ತಕ್ಕಂಥ ಈ ಒಂದು ಬೃಹತ್ ಕಾರ್ಯಕ್ರಮವನ್ನು ಶಂಕುಸ್ಥಾಪನೆ ಮಾಡ್ತಕ್ಕಂಥದ್ದನ್ನ ದೇಶದ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಯವರು 12:45 ಅದು ಶಂಕುಸ್ಥಾಪನೆಯನ್ನು ನೆರವೇರಿಸಲಿಕ್ಕೆ ಅವರು ಟೈಮ್ ಕೊಟ್ಟಿರೋದ್ರಿಂದ ಬಹುಶಃ ನಾನು ಮತ್ತೆ ಅಸೆಂಬ್ಲಿಗೆ ಹೋಗ್ಬೇಕಾಗಿರೋದ್ರಿಂದ ಸುಮಲತಾ ಅವರು ಇಲ್ಲೇ ಮುಂದುವರಿಸ್ತಾರೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಂಡ್ಯ ಸಂಸದರು, ನಮ್ಮೆಲ್ಲರಿಗೂ ಆತ್ಮೀಯರಾದಂಥ ಸುಮಲತಾ ಅವರೇ, ಹಾಗೂ ಕ್ಷೇತ್ರದ ಶಾಸಕರು, ನನ್ನ ಆತ್ಮೀಯರಾದಂಥ ರವಿಕುಮಾರ್ ಅವರೇ, ಜಿಲ್ಲಾಧಿಕಾರಿಗಳಾದಂಥ ಕುಮಾರ್ ಅವರೇ, ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ಯತೀಶ್ ಅವರೇ, CEO ಆದಂಥ ತನ್ವೀರ್ ಅವರೇ, ಮತ್ತು ರೈಲ್ವೆ ದೇಶದ ಪ್ರಧಾನಿಗಳು ಅಟ್ ಎ ಟೈಮ್ ಮಾಡ್ತಾ ಇದ್ದಾರೆ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ 20 ಕೋಟಿ ವೆಚ್ಚದಲ್ಲಿ ರೈಲ್ವೆ ನಿಲ್ದಾಣದ ನವೀಕರಣ ಆಗ್ತಕ್ಕಂಥದ್ದಕ್ಕೆ ಈಗಾಗಲೇ ಅಂದಾಜು ಮಾಡಲಾಗಿದೆ. ಅದು ಗುತ್ತಿಗೆನೂ ಸಹ ಕೊಟ್ಟಿದ್ದಾರೆ. ಅದು ಪ್ರಾರಂಭ ಆಗುತ್ತೆ. 20 ಕೋಟಿ ವೆಚ್ಚದಲ್ಲಿ ಮಂಡ್ಯ ಇವತ್ತೇನು ನಾವು ಇದ್ದೀವಿ, ನಮ್ಮ ರೈಲ್ವೆ ನಿಲ್ದಾಣ ಏನಿದೆ ಅದನ್ನು ನವೀಕರಣ ಮಾಡ್ತಕ್ಕಂಥದ್ದಕ್ಕೆ ಸೇರಿರ್ತಕ್ಕಂಥ ಯೋಜನೆ. ರವಿಯವರು ಹೇಳ್ದಂಗೆ ಮಂಡ್ಯ ಅನೇಕ ಅಭಿವೃದ್ಧಿನಲ್ಲಿ ಹಿನ್ನಡೆ ಆಗಿರ್ತಕ್ಕಂಥದ್ದು ನಮಗೂ ನಿಮಗೂ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಈಗ ತಾನೇ ನಾವು ಆಸ್ಪತ್ರೆಗೆ ಹೋಗಿದ್ದು, ಅಲ್ಲೂ ಅನೇಕ ಕಾಮಗಾರಿಗಳಾಗಬೇಕಾಗಿದೆ. ಆಸ್ಪತ್ರೆಯಲ್ಲಿ 400 ಬೆಡ್ ಇದೆ, ಅದು 900 ಬೆಡ್ ಆಗಬೇಕಾಗಿದೆ. ಜನರು ಬಂದರೆ ಮಲಗಕ್ಕೆ ಸ್ಥಳ ಇಲ್ಲ, ಸುಲಭ ಶೌಚಾಲಯ ಇಲ್ಲ, ಅನೇಕ ಸಮಸ್ಯೆಗಳಿದೆ. ಸಮಸ್ಯೆಗಳನ್ನ ನಾವು ಹಂತವಾಗಿ ಪಕ್ಷ ಒಂದು ಕಡೆ, ಎಲ್ಲರೂ ಮೋದಿಯವ್ರು ಮಾಡೋದು ಈ ದೇಶದ ಅಭಿವೃದ್ಧಿ, ದೇಶದ ಜನರ ಒಂದು ಸೇವೆ. ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವ್ರು ಮಾಡೋದು, ನಾವು ಮಾಡೋದು, ಸುಮಲತಾರು ಮಾಡೋದು ಎಲ್ಲವೂ ಒಂದೇ. ಬಟ್ ಯಾರು ಏನು ಮಾಡಿದ್ರು ಯಾರು ನಮ್ಮ ಜೋಬಿಂದ ತೆಗೆದು ಮಾಡಲ್ಲ. ಈ ರಾಜ್ಯದ ಜನರು ಕೊಡ್ತಕ್ಕಂಥ ಟ್ಯಾಕ್ಸ್ ಏನಿದೆ ಅದನ್ನು ತಗೊಂಡು ಹಂಚೋದಷ್ಟೇ ನಮ್ಮ ಕೆಲಸ. ಸ್ವಲ್ಪ ದುರುಪಯೋಗ ಆಗದಂಗೆ ಯಾವುದು ಯಾವಾಗ ಆಗಬೇಕು, ಯಾವ ಕೆಲಸಕ್ಕೆ ಎಷ್ಟು ಮಾತ್ರ ಕೊಡಬೇಕು ಅನ್ನೋದನ್ನು ಮಾತ್ರ ನಾವು ಮಾನಿಟ್ರ್ ಮಾಡೋದು. ಆವಾಗ ಮಾನಿಟ್ರ್ ಮಾಡತಕ್ಕಂಥ ಈಗ ಒಂದು 100 ಕುಟುಂಬ ಇದ್ದರೆ 4-5 ಕುಟುಂಬ ಚೆನ್ನಾಗಿರ್ತಾರೆ, ಇನ್ನು 4-5 ಕುಟುಂಬ ಅಧ್ವಾನ ಆಗಿರ್ತದೆ. ಯಾಕೆ ಅಂದರೆ ಆ 4-5 ಕುಟುಂಬ ಒಂದು ಸ್ವಲ್ಪ ಆರ್ಥಿಕ ಶಿಸ್ತನ್ನು ಇರ್ತಕ್ಕಂಥವ್ರು ಚೆನ್ನಾಗಿರ್ತಾರೆ, ಶಿಸ್ತಿಲ್ಲದೆ ಇರ್ತಕ್ಕಂಥವ್ರು ಹಾಳಾಗುತ್ತೆ. ಹಾಗೆ ಯಾರು ಮುಖ್ಯಮಂತ್ರಿ ಆಗ್ತಾರೆ, ಯಾರು ಪ್ರಧಾನಿ ಆಗ್ತಾರೆ, ಎಲ್ಲರೂ ಪ್ರಜಾಪ್ರಭುತ್ವದಲ್ಲಿ ಅದು ವ್ಯವಸ್ಥೆ ನಡ್ಕೊಂಡು ಹೋಗ್ತಾ ಇರ್ತದೆ. ಬಟ್ ಆ ಟೈಮ್ನಲ್ಲಿ ಈ ಜನರ ಬದುಕಿನ ಕಡೆ ಗಮನ ಇಟ್ಕೊಂಡು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೆಚ್ಚು ಅಭಿವೃದ್ಧಿ ಆಗುತ್ತೆ ಅಷ್ಟೇನೆ. ಅದರಿಂದ ಬಹುಶಃ ಕರ್ನಾಟಕದಲ್ಲಿ ನಿಮಗೆ ಗೊತ್ತಿಲ್ವೋ 4.5 ಲಕ್ಷ ನಮ್ಮ ಕಮರ್ಷಿಯಲ್ ಟ್ಯಾಕ್ಸಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವ್ರಿಗೆ ಗೊತ್ತಿರುತ್ತೆ, ಇನ್ಕಮ್ ಟ್ಯಾಕ್ಸು, ಕಮರ್ಷಿಯಲ್ ಟ್ಯಾಕ್ಸು, ಇವೆಲ್ಲ ಬೇರೆ ಬೇರೆ ಟ್ಯಾಕ್ಸ್. 4.5 ಲಕ್ಷ ಟ್ಯಾಕ್ಸನ್ನು ಕರ್ನಾಟಕದಿಂದ ಡೈಲಿ ಕೇಂದ್ರ ಸರ್ಕಾರಕ್ಕೆ ನಾವು ಕಟ್ತೀವಿ. ಇಡೀ ರಾಷ್ಟ್ರದಲ್ಲಿ 2ನೇ ಆರ್ಥಿಕವಾಗಿ ಟ್ಯಾಕ್ಸ್ ಕಟ್ಟುವಂಥ ರಾಜ್ಯ ಯಾವ್ದಾರು ಇದ್ದರೆ ಮಹಾರಾಷ್ಟ್ರ ಬಿಟ್ಟರೆ ಕರ್ನಾಟಕನೇ. ಅದರಿಂದ ನಮ್ಮ ಕರ್ನಾಟಕಕ್ಕೆ ಎಷ್ಟು ಕೇಂದ್ರ ಸರ್ಕಾರ ಮಾಡಿದ್ರೂ ಅದು ಕಡಿಮೆನೆ, ಜಾಸ್ತಿ ಏನಿಲ್ಲ. ಎಷ್ಟು ಅಭಿವೃದ್ಧಿಗೆ ಮಾಡಿದ್ರೂ ಕಡಿಮೆನೆ. ಬಟ್ ಅದೇನಾಗುತ್ತೆ, ಜನಸಂಖ್ಯೆ ಆಧಾರದ ಮೇಲೆ ಹಂಚ್ತಾರೆ. ನಾವು ಜನಸಂಖ್ಯೆ ಕಡಿಮೆ ಇದ್ರೂ ಟ್ಯಾಕ್ಸ್ ಜಾಸ್ತಿ ಕಟ್ತೀವಿ. ಈಗ ಉತ್ತರ ಪ್ರದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಇದ್ರೂ ಟ್ಯಾಕ್ಸ್ ಕಡಿಮೆ ಕಟ್ತಾರೆ. ಹಾಗಾಗಿ ಅವ್ರ ಜನಸಂಖ್ಯೆ ಆಧಾರದ ಮೇಲೆ ಟ್ಯಾಕ್ಸ್ ಜಾಸ್ತಿ ಹೋಗುತ್ತೆ, ನಮಗೆ ಕಡಿಮೆ ಆಗುತ್ತೆ. ಇದು ಹಲವಾರು ತಿದ್ದುಪಡಿ ಅಥವಾ ಬದಲಾವಣೆ ಆಗಬೇಕಾಗುತ್ತೆ. ಹಾಗಾಗಿ ಕರ್ನಾಟಕ ಇರ್ತಕ್ಕಂಥ ಸೌಲಭ್ಯ ಏನಿದೆ, ಇರ್ತಕ್ಕಂಥ ಮೂಲಭೂತ ನಮಗೆ ಏನು ಆರ್ಥಿಕವಾದಂಥ ಬಲಿಷ್ಠವಾದಂಥ ರಾಜ್ಯ ಏನಿದೆ, ನಾವು ಇನ್ನೂ ಸಹ ಮುಂದುವರಿಲಿಕ್ಕೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎರಡೂ ಸಹ ಮಾಡಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯ ಇದೆ. ಹಾಗಾಗಿ ಮಂಡ್ಯದಲ್ಲಿ ಇವತ್ತು ಮುಖ್ಯವಾದಂಥ ರಸ್ತೆ 30 ಕೋಟಿನಲ್ಲಿ ಮಂಜೂರಾಗಿ ಅದು ಸಹ ಪ್ರಾರಂಭ ಆಗುವಂಥದ್ದಿದೆ. ರವಿ ಸ್ವಲ್ಪ ಸಿಟಿ ಒಳಗಡೆ ಆಗಲೇಬೇಕು ಅಂತೇಳಿ ಮೊನ್ನೆ ಮುಖ್ಯಮಂತ್ರಿ ಹತ್ರ 40 ಕೋಟಿ ಅನುದಾನವನ್ನು ಹಾಕ್ಸಿದ್ದಾನೆ. ಬಹುಶಃ ಅದು ಸಹ ಮುಂದೆ 1 ತಿಂಗಳೊಳಗಡೆ ಪ್ರೋಸೆಸ್ ಆಗಿ ಅದು ಟೆಂಡರ್ ಆಗಿ ಬರುತ್ತೆ. ಅದಲ್ಲದೆ ಕುಡಿಯೋ ನೀರಿಗೆ ನಿಮಗೆ ಗೊತ್ತಿದೆ, ಹಿಂದೆ 2006ರಲ್ಲಿ ನಾವು ಕುಡಿಯೋ ನೀರಿನ ಎಲ್ಲ ಶಿವನಂಜ ಅಂತ ಇರಬೇಕು 50 ಲಕ್ಷ ರೂಪಾಯಿ ಕನ್ಸೆಷನ್ ಮಾಡಿದ್ದು ಅವತ್ತು. ಅದಾದಮೇಲೆ ಇಲ್ಲಿವರೆಗೆ 220 ರೂಪಾಯಿ ಏನಂದ ಅಲ್ಲ, 225 ಇತ್ತು, ಈಗ ಎಷ್ಟು ಮಾಡಿದ್ದೀವಿ, 285 ಇತ್ತು.
ಅದನ್ನು 10 ವರ್ಷ ಸುಮಾರು 5-6 ವರ್ಷದಿಂದ ದುಡ್ಡು ಕಟ್ಟಿಲ್ಲ ಅಂತ ಕಾಣುತ್ತೆ, ಕಟ್ಟಿಲ್ಲ. ಅದನ್ನು ಮೊನ್ನೆ ತಾನೇ ಮುಖ್ಯಮಂತ್ರಿಗಳು ಬಂದಾಗ 225 ರೂಪಾಯಿ, ಅಂದರೆ ಹೆಚ್ಚು ಕಡಿಮೆ 60 ರೂಪಾಯಿ 55 ರೂಪಾಯಿ ಕಡಿಮೆ ಮಾಡಿ, ಸೊ ಅದನ್ನು ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಬಡ್ಡಿ ಅಸಲು ಎಲ್ಲ ಬ್ಯಾಲೆನ್ಸ್ ತೆಗೆದು ಅಸಲು ಮಾತ್ರ ಕಟ್ಟಬೇಕು ಅಂತೇಳಿ ಸೊ ತೀರ್ಮಾನ ಮಾಡಿದ್ದೀವಿ. ಇನ್ನೂ ಈ ಸ್ಟ್ರಾಮ್ ವಾಟರ್ ಡ್ರೈನೇಜಿಗೆ 35 ಕೋಟಿ ಮಾಡಿದ್ದೀವಿ. ಇನ್ನು ಮುಂದೆ ಲೋಕಸಭೆ ಚುನಾವಣೆ ಆದಮೇಲೆ ಬಹುಶೇಕ ಮಂಡ್ಯ ಜಿಲ್ಲೆಯ ಸಂಪೂರ್ಣ ಅಭಿವೃದ್ಧಿಯನ್ನು ನಿಮ್ಮ ಕಣ್ಣು ಮುಂದೆ ತೋರಿಸ್ತೀವಿ, ಮಾಡ್ತೀವಿ. ನಾವೆಲ್ಲರೂ ಸಹ ಅವಕಾಶಗಳು, ಪಾಪ BJP ಸ್ನೇಹಿತರು ಇದ್ದಾರೆ, ಜನತಾದಳದವರು ಇದ್ದಾರೆ, ಕಾಂಗ್ರೆಸ್ನವರು ಇದ್ದಾರೆ. ಅದು ನಮ್ಮ ಲೀಡ್ರ್ಗಳನ್ನ ಕೂಗಾಡೋದ್ರಲ್ಲಿ ಜೈಕಾರ ಹಾಕೋದು ಸಂತೋಷ, ಬೇಜಾರೇನಿಲ್ಲ. ಆದರೆ ಎಲ್ಲಿ ಕೂಗಬೇಕು ಅಲ್ಲಿ ಕೂಗಿದ್ರೆ ಅದಕ್ಕೆ ಬೆಲೆ, ಎಲ್ಲಿ ಗೌರವವಾಗಿರಬೇಕು ಅಲ್ಲಿ ಗೌರವವಾಗಿದ್ದರೆ ಅದಕ್ಕೆ ಬೆಲೆ. ಅದರಿಂದ ಅದೇನು ಹೆಚ್ಚು ಈಗೇನು ಮಂಡ್ಯದಲ್ಲಿ ಕೂಗಾಟಕ್ಕೆ ಜೈಕಾರಕ್ಕೆ ಏನು ಕಡಿಮೆ ಏನಿಲ್ಲ, ಎಲ್ರಿಗೂ ಅವ್ರದ್ದೇ ಆದಂಥ ಶಕ್ತಿ ಇದೆ. ಅದನ್ನು ಹೆಚ್ಚು ನಾವು ಅದನ್ನು ಪ್ರಾಮುಖ್ಯತೆ ಮಾಡೋದು ಬಿಟ್ಟು ನಾವೆಲ್ಲರೂ ಸೇರಿ ಈ ಜಿಲ್ಲೆಯ ಅಭಿವೃದ್ಧಿ ಕಡೆ ಗಮನ ಕೊಡೋಣ. ಸೊ ನೀವು ನಿಮ್ಮ ಪಾರ್ಟಿ ಲೀಡ್ರ್ಗಳಿಗೆ ಹೇಳಿ, ನಾವು ಮಾಡೋಣ, ಎಲ್ಲರೂ ಕೈ ಜೋಡಿಸಿ ಯಾರಿಗೆ ಅವಕಾಶ ಸಿಗುತ್ತೋ ಆವಾಗ ಕೆಲಸ ಮಾಡಿ ಈ ಜಿಲ್ಲೆಯ ಮತ್ತು ಈ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಒಂದು ಒಳ್ಳೆಯ ತೀರ್ಮಾನ ಮಾಡೋಣ. ಇದು 12:20ಕ್ಕೆ ಸೊ ಅವರು ಶಂಕುಸ್ಥಾಪನೆಗೆ ಆನ್ಲೈನಲ್ಲಿ ಬರ್ತಕ್ಕಂಥ ಕಾರಣದಿಂದ ನಾನು ತುರ್ತಾಗಿ ಹೋಗಬೇಕಾಗಿದೆ. ಸಂಸದರು ಇಲ್ಲೇ ಇರ್ತಾರೆ, ಅವ್ರು ಮುಂದುವರಿಸ್ತಾರೆ. ಹಾಗಾಗಿ ನಾನು ರವಿಯವರು ಅಸೆಂಬ್ಲಿಗೆ ಹೋಗಬೇಕಾಗಿದೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವನ್ನು ಹಾರೈಸಿ ಅಧಿಕಾರಿಗಳಿಗೂ ಸಹ ಈ ಒಂದು ಕಾರ್ಯಕ್ರಮ ಬೇಗ ಪ್ರಾರಂಭ ಆಗಿ ಒಳ್ಳೆ ಕ್ವಾಲಿಟಿ ಕೆಲಸವನ್ನು ಮಾಡಿ ಅಂತೇಳಿ ನಾನು ಅವ್ರಿಗೂ ಸಹ ರಿಕ್ವೆಸ್ಟ್ ಮಾಡಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.